ಆಗತ್ತಿತ್ತ. ಇವತ್ತು ಯಾಕೆ ಅಂಗಡಿಗೆ ಹೋಗಕ್ಕೂ ಮನಸ್ಸಿದ್ದಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಫೋನ್ ಅದ ನೋಡೋಣ ಅಂತ. ಹಲೋ. ಆಯಿತು ಮಾರಾಯ, ಬರ್ತೀನಿ ಇವತ್ತು ಸಂಜೆಗೆ ಬರ್ತೀನಿ. ಸರಿ 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 ಸರಿ, ಕರ್ಕೊಂಡು ಬರ್ತೀನಿ. ಆಯ್ತು, ನೀವೆಲ್ಲರೂ ಬರ್ರಿ. ಆಯ್ತು ಆಯ್ತು, ಬರ್ತೀನಿ. ಅಯ್ಯ, ಹಾಂ, ಅಯ್ಯೋ ನಿಮ್ಮ ವೈನಿ ಬಿಟ್ಟು ಬಂದ್ರೆ ನೀವು ಒಳಗೆ ಕರ್ಕೊಬೇಕಲ್ಲಪ್ಪ ನನ್ನ. ಕರ್ಕೊಂಬರ್ತೀನಪ್ಪ. ಸರಿ ಸರಿ ಸರಿ, ಸಂಜಿಕ 5 ಗಂಟೆ ಅಷ್ಟೊತ್ತಿಗೆ. ಆಯ್ತು, ನಂದು ಆಫೀಸ್ ಬಿಡೋದು ಅಷ್ಟೊತ್ತು ಆಕೈತಿ. ನಂದು ಒಂದು ಅರ್ಧ ತಾಸು ಲೇಟೇ ಆಕೈತಿ. ನಾ ಮನೆಗೆ ಬಂದು ರೆಡಿಯಾಗಿ ಆಕಿನ ಕರ್ಕೊಂಡು ಬರ್ಬೇಕಲ್ಲ. ಸರಿ, ಆಯ್ತು. ಹೌದಾ, ಆಯ್ತು. ಅಲ್ಲಿ ಎಲ್ಲರೂ ಭೇಟಾಗ್ಯಾನ. ಸರಿ, ಇಡಲಿ. ಇದು ಓಕೆ. ಬಾಯ್. ಯಾವುದು ನವೀನ? ಆ ಹೋಟೆಲು ಅದೇ. ಗೊತ್ತಾತ, ಶೋರೂಮ್ ಈ ಕಡೆ ಇದೆಯಲ್ಲ. ಗೊತ್ತಾತ. ಅಲ್ಲೇ ಅದು ಹೊಸ್ದಾಗ ಆಗೈತಲ್ಲ. ಬರ್ತೀನಿ. ಪಾರ್ವತಿ ಕರ್ಕೊಂಬರ್ತೀನಿ. ಏನು ಅರವಿಂದ, ಏನೋ ಬರ್ತಾನೆ ಅನ್ನತ್ತಿದ್ದೆ? ಅದಾ, ನಂದು ದೋಸ್ತರ್ವೆ, ಅವ್ರದ್ದು ಮ್ಯಾರೇಜ್ ಫಸ್ಟ್ ಆ್ಯನಿವರ್ಸರಿದ ಪಾರ್ಟಿ ಕೊಡ್ತಾ ಇದಾರ. ಅದಕ್ಕೆ ಎಲ್ಲರೂ ಅವ್ರವ್ರ ಹೆಂಡತಿ ಕರ್ಕೊಂಬ ಅಂತ ಹೇಳಾರ. ಅದಕ್ಕೆ ಪಾರ್ವತಿ ಕರ್ಕೊಂಬ ಅಂತೇಳಿ ಒಂದೇ ಒತ್ತಾಯ ಅವ್ರದ್ದು. ನೀವು ನಿನ್ನ ಹೆಂಡತಿ ವೈನಿಯವ್ರನ್ನ ಕರ್ಕೊಂಬರ್ಲೇಬೇಕು ಮತ್ತೆ ಅಂತೇಳಿ. ಅದಕ್ಕೆ ಇವತ್ತು ಸಂಜೆಗೆ ನಾನು ನನ್ನ ಹೆಂಡತಿ ಅಲ್ಲೇ ಊಟಕ್ಕೆ ಹೋಗ್ಬರ್ತೀವ. ಚಲೋ ಅಲ್ಲ, ಹೋಗಿ ಬಾ ಅರವಿಂದ. ಹ್ಞೂ ಅಕ್ಕ. ಅಂದಂಗೆ ನೀ ಅಂಗಡಿಗೆ ಹೋಗಲ್ಲೇನಕ್ಕ? ಇಲ್ಲ, ಇವತ್ತು ಯಾಕೆ ಬೇಸರ ಆಗತ್ತೆ, ಮನ್ಯಾಗ ಇರ್ತೀನಿ. ಪಾಪ ಅನುಗ್ ಬೇಜಾರಾತ ಏನು? ಅರವಿಂದ ನೋಡಲ್ಲಿ, ಅನುಗ್ ಬೇಜಾರಾತ. ಅನುಗ್ ಬೇಜಾರಾತ? ಅಕ್ಕಗೆ ಯಾಕೆ ಬೇಜಾರಾಗುತ್ತೆ? ನಾ ಏನಂದನಿ? ಅದು ನೀವಿಬ್ರು ಹೊರಗೆ ಹೋಗ್ಕನಂದ್ರಲ್ಲ, ಅದಕ್ಕೆ ಇರ್ಬೇಕು. ಸುಮ್ಮನಿರವ, ಅಂಥದ್ಕೆಲ್ಲ ಅಕ್ಕ ಬೇಜಾರೇ ಮಾಡ್ಕೊಳಲ್ಲ. ಸರಿ, ನಾ ಆಫೀಸ್ಗೆ ಹೋಗ್ಬರ್ತೀನಿ, ಲೇಟ್ ಆತ. ಈ ಹುಡುಗಗೆ ತಿಳಿಸಿ ಹೆಂಗೆ ಹೇಳ್ಬೇಕಂತೇನೆ ನಾನು. ಅತ್ತೇರ ಹೋಗ್ಬರ್ತೇನೆ ರೀ ಆಫೀಸ್ಗೆ. ಹಾಂ, ಬಾ ಪಾರ್ವತಿ. ಅಂದಂಗೆ ಊಟಕ್ಕೊಂಟ್ರಿ ಸಂಜೆಗೆ? ಹ್ಞೂ, ಇವರೇ ಅಂದ್ರಪ್ಪ. ಅಲ್ಲ, ಎಷ್ಟಾದರೂ ನಿನ್ನ ಗೆಳತಿಕಿ, ಆಕೆ ಮೊದಲೇ ಹಿಂಗೆ ಬೇಜಾರು ಮಾಡ್ಕೊಂಬಂದು ಇಲ್ಲಿ ಕುಂತಾಳ. ನೀನು ಈಗ ಊಟಕ್ಕೆ ಹೋದರೆ ಆಕೆಗೆ ಬೇಜಾರಾಗಂಗಿಲ್ಲನ? ನಾನು ನನ್ನ ಗಂಡನ ಕೊಟ್ಟು ಹೋಗಿದ್ದೆ, ಆದರೆ ನನ್ನ ಜೀವನ ಸರಿ ಇಲ್ಲ ಅಂತೇಳಿ. ನೋಡು, ನಿನ್ಗೆ ಇಷ್ಟ ಬಂದಂಗೆ ಮಾಡು. ಯಾಕಂದ್ರೆ ಆಕೆ ಮುಂದೆ ನೀನು ಹಿಂಗೆ ಖುಷಿಯಾಗಿ ಹೋಗೋದು ಬರೋದಿದ್ರೆ ಆಕೆಗೆ ಏನಾರ ಬೇಜಾರಾಕೈತೆ ಏನಪ್ಪ? ಅಲ್ಲ, ನಾವು ಹೋದರೆ ಅನು ಯಾಕೆ ಬೇಜಾರು ಮಾಡ್ಕೋತಾಳ? ಅಲ್ಲ, ಆಕೆಗೆ ಬೇಜಾರು ಆಗಲಿಲ್ಲ ಅಂದ್ರೆ ಚಲೋನೇ, ಆದರೆ ಅಂತ ಕೇಳಿದ್ದಷ್ಟೇ. ಇಲ್ತು, ಹೋಗಿ ಬರ್ರಿ ನೀವು. ಅನು, ಅಕ್ಕಿನ ಕರೆಯತಿ? ಇಲ್ಲ ಅತ್ತಿಯಾರ, ಇದು ಕ್ಲಿಯರಾಗಿ ಕೇಳ್ಕೊಂಬಿಡ್ಬೇಕು. ಅದ್ರಾಗ ಏನೈತಿ? ಏನು ಪಾರ್ವತಿ? ನಾನು ಇವರು ಊಟಕ್ಕೆ ಹೋಗೋದ್ರಿಂದ ನಿಂಗೆ ಏನಾರ ಬೇಜಾರಾಕೈತಾ? ಇಲ್ಲ, ನಂಗೆ ಬೇಜಾರಾಗಬೇಕು. ನಿನಗೆ ಬೇಜಾರಾಗೈತಿ, ಮೊದಲೇ ಹಿಂಗದಿ. ಈಗ ನಾನು ನನ್ನ ಗಂಡ ಖುಷಿಯಾಗಿ ಅಡ್ಡಾಡೋದಕ್ಕೆ ನಿಂಗೆ ಬೇಜಾರಾಕೈತಾ ಅಂತ? ಇಲ್ಲ, ಹಿಂಗೆ ಯಾಕೆ ಅನ್ಕೊಂಡಿ ಪಾರ್ವತಿ? ನಾನು ಯಾವಾಗ ಅಂದೆ ನಂಗೆ ಬೇಜಾರಾಗತ್ತೈತೆ ಅಂತೇಳಿ? ಅತ್ತಿಯವ್ರಿಗೆ ಹಂಗೆ ಅನ್ನಿಸ್ತು, ಅದಕ್ಕೆ ಡೈರೆಕ್ಟಾಗೆ ಮಾತಾಡ್ಬಿಡೋಣ ಅಂತ ನಿನ್ನ ಕರೆದೆ. ಅವ ನಂಗೆ ಬೇಜಾರಾಗತ್ತೈತೆ ನಾನು ನಿಂಗೆ ಹೇಳಿದ್ನೆ. ಇಲ್ಲ ಮಗಳ, ಅಂದರೆ ಒಂದು ಸ್ವಲ್ಪ ಎಲ್ಲಾರ ದುಃಖ ಇಕ್ಕ ಆದ್ಗಿದಿತ್ತಲ್ಲ ಅಂತ. ನಂಗೆ ಯಾವ ಬೇಜಾರು ಇಲ್ಲ. ಏನು, ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಇದ್ರ ಬಗ್ಗೆ ನಂಗೆ ಏನು ಅಪೇಕ್ಷೆ ಇಲ್ಲ. ನೀ ಹಾಗೆಲ್ಲ ವಿಚಾರ ಮಾಡಿ ಅವರಿಗೆ ಪಾಪ ಅವ್ರ ಖುಷಿ ಹಾಳು ಮಾಡಬೇಡವ. ಆಯ್ತು ಪಾರ್ವತಿ, ಹೋಗಿ ಬಾರವ. ಸರಿ ಅನು, ಬರ್ತೀನಿ. ಅಮ್ಮ, ಹೋಗಿ ಬರ್ತೀನಿ. ಪಾರ್ವತಿ ಡೈರೆಕ್ಟಾಗಿ ನಾನು ಕೇಳಿದ್ಲು, ಚಲೋ ಆತ. ಇಲ್ಲ ಅಂದಿದ್ರೆ ಅಕ್ಕಿ ಮನಸ್ಸಿನಾಗ ಅಕ್ಕಿಗೆ ಬೇಜಾರಾಗಿದ್ರೆ? ಅಲ್ಲ, ಎಲ್ಲ ಈ ಅನು ಬಂದ್ಲು, ನನಗೆ ಎಲ್ಲಿ ಹೋಗಕ್ಕೂ ಸ್ವತಂತ್ರ ಇಲ್ದಂಗಾತು. ಏನಪ್ಪ ಇದು, ನಮ್ಮ ಅತ್ತಿ ಮೊದಲು ಎದಕ್ಕೂ ಬೇಡ ಅಂತಿದ್ದಿಲ್ಲ, ಈಗ ಈಕಿ ಸಲುವಾಗಿ ನನಗೆ ಎಲ್ಲಿ ಹೋಗಕ್ಕೆ ಬರ್ಲಂಗಾತಲ್ಲಪ್ಪ ಅಂತ ಆಕಿ ಬೇಜಾರು ಮಾಡ್ಕೊಂಡಿದ್ರೆ ಏನವ ನೀನು ಹಿಂಗೆ ಮತ್ತೆ ಭಿನ್ನಾಭಿಪ್ರಾಯಕ್ಕೆ ದಾರಿ ಆಗೋದು? ಅಲ್ಲ, ನಾನು ನೀನು ಮೊದಲೇ ಪಾಪ ನಿನ್ನ ಗಂಡನ ಸಲ ಬೇಜಾರಾಗಿದ್ದಲ್ಲ, ಇವರಿಬ್ರು ಖುಷಿಯಾಗಿರೋದು ನೋಡಿ ನಿಂಗೊಂಥರ ಅನ್ನಿಸ್ಬಾರ್ದಲ್ಲ ಅಂತ ಹೇಳಿದೆ. ಅದು ಅನ್ನಿಸ್ತತೆ ಬಿಡ್ತೈತೆ, ನೀನೇ ಎಲ್ಲ ವಿಚಾರ ಮಾಡ್ಕೊಂಡ್ಬಿಡ್ತೀನಿ ನೋಡು. ಸುಮ್ಮನಿರವ, ನಿನ್ನೆನೇ ನನ್ನ ಸಲುವಾಗಿ ಪಾಪ ಪಾರ್ವತಿ ಕೌ ಅಂತ ಬೈದ್ಬಿಟ್ಟು ನಾ ಎಲ್ಲ ಕೇಳಿಸ್ಕೊಂಡೇನೆ. ಅದರಿಂದ ಆಕೆಗೆ ಬೇಜಾರಾಗಿರಂಗಿಲ್ಲನ? ಯಾಕವ ಬೈದಿ? ನಾನು ಬೈಬೇಕಂತ ಬೈಲಿಲ್ಲ ಬಿಡ್ಲೆ, ಯಾಕೆ ಹಂಗೆ ಅನ್ನಿಸ್ತಾ ಏನೋ ನಂಗೆ. ಅದೇ ನಾನು ಹೇಳ್ತಾ ಇರೋದು ನಿಂಗೆ. ಪಾರ್ವತಿ, ಶ್ರೀಕಾಂತ. ಓ, ಅತ್ತಿ ಬಂದ್ಲು. ಅತ್ತಿ ಆರಾಮದ್ಯಾ? ಹ್ಞೂ, ನಾವು ಆರಾಮದೆ ನೋಡಿ. ನೀ ಆರಾಮದ್ಯಾ? ಅತ್ತಿ ಆಂಟಿಯರ ಕುಂದ್ರಿ, ಒಂದು ಚಾ ಮಾಡ್ಕೊಂಬರ್ತೀನಿ. ಬೇಡ, ಈಗೆಲ್ಲ ಕುಡ್ದ ಬಂದನಿ. ಏನು ಇಲ್ಲಿ ದಾರ್ಯಾಗ ಬರ್ತಾ ಇಲ್ಲೊಂದು ಹೋಟೆಲ್ ಇತ್ತಲ್ಲ, ಬೆಳಗ್ಗೆ ನಾಷ್ಟ ಮಾಡಿದ್ದಿಲ್ಲ, ಹೊಟ್ಟೆ ಬಾಸ್ತಿತ್ತ. ಮನೆಗೆ ಬಂದು ನೀ ಮಾಡಿ ತಿನ್ನಷ್ಟು ನನಗೂ ತಾಳ್ಮೆ ಇದ್ದಿದ್ದಿಲ್ಲ. ಇಲ್ಲೇ ಬರ್ತಾ ದಾರ್ಯಾಗ ಹೊಸ್ದಾಗೈತಲ್ಲ ಅದು ಹೋಟೆಲ್, ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡಕತ್ತಿದ್ರು ಮಸ್ತಾಗಿ. ಬೆಣ್ಣೆ ದೋಸೆ ತಿಂದು ಬಿಸಿ ಬಿಸಿ ಚಾ ಕುಡ್ದು ಬಂದನಿತ್ತಾಗ. ಕೈಯಾಗಿ ಹಚ್ಚಿದ್ದಿನ್ನು ಬೆಣ್ಣೆ ವಾಸನೆ ಹೋಗಿಲ್ಲ. ಅದಕ್ಕೆ ಈಗಂತೂ ಸದ್ಯಕ್ಕೆ ನನಗೇನು ಬೇಡ. ಅಂದಂಗೆ ಪವಿತ್ರಕ್ಕ ಆರಾಮದಾರ? ಮಮ್ಮ ಆರಾಮದಾನ? ಎಲ್ಲರೂ ಆರಾಮದಾರ ನೋಡವ. ಮನೆ ತಣ್ಣಗೈತಿ, ಈಗ ನೆಮ್ಮದಿಯಾಗೈತಿ. ಅಂದಂಗೆ ನಿಂದೇನ ಹೊಸ ವಿಚಾರ? ಯಾಕತ್ತಿ, ಏನತ್ತ? ಅಕ್ಕ, ಯಾವಾಗ ಬಂದಿ? ಈಗ ಬಂದು ನೋಡಪ್ಪ,
ಬಾ ಕುಂದ್ರ ಬಾ. ಹೆಂಗದಾರಕ್ಕ ಎಲ್ಲರೂ ಮನ್ಯಾಗ ಆರಾಮದಾರ? ನಮ್ಮ ಮನೆಗೆ ಎಲ್ಲರೂ ಆರಾಮದಾರಪ್ಪ. ನಿಮ್ಮ ಮನಿದೇನಿದೆ ಹಕ್ಕಿಕತ್ತ? ಯಾಕಕ್ಕ ಏನಾತ? ನಿನ್ನೆ ಫೋನ್ ಹಚ್ಚಿದ್ದೆ. ನೀವ್ಯಾರು ಎಬ್ಸಲಿಲ್ಲ. ಮತ್ತು ನಾನು ಹಂಗಾರ ಏನು ಮಾಡತ್ತಡಿ ಈಕಿಗೆ ಹಚ್ಚ ನಿನ್ನ ಮಗಳ ಫೋನಿಗೆ ಅಂತೇಳಿ ಸಣ್ಣಕ್ಕಿ ಫೋನಿಗೆ ಹಚ್ಚಿದೆ. ಈಕಿ ಫೋನ್ ಅಂತರು ಬಿಡು, ಈಕಿ ನಿನ್ನ ಹೆಂಡತಿ ಫೋನ್ ಅಂತರು ಬರೇ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡ್ಕೊಂಡಿರ್ತಾಳೆ. ಆಕಿ ಸಣ್ಣಕ್ಕಿಗೆ ಹಚ್ಚಿದಾಗ ಹಂಗೆ ಮಾತಾಡ್ಕೊಂತ ಆಕಿ ಹಿಂಗಾಗೈತಿ ಹಿಂಗಂತ ಸುದ್ದಿ ಹೊಡೆದ್ಬಿಟ್ಲು. ಹೇಳತ್ಲೆ ಅದಕ್ಕೆ ಬಂದೆ, ಜೀವನ ತಡಿಲಿಲ್ಲ. ಏನಿದು ರಾಮಾಯಣ ಏನು ತಾನ ಅನ್ಕೊಂಡಿದ್ದೆ ನಾನು ಹಿಂಗೊಂದಿನ ಅಕ್ಕತಿ ಅಂತೇಳಿ, ಅದು ಹಂಗಾಗೈತೆ ನೋಡು. ಯಾರು ಅಶ್ವಿನಿ ಹೇಳಿದ್ಲಾ? ಆ ಹುಡುಗಿ ನೀನು ಬೈಯಕ್ಕೆ ಹೋಗ್ಬೇಡ, ಇದ್ದಿದ್ದಕ್ಕಿನೇ ಹೇಳೋಣ. ಹಿಂಗನು ಅಕ್ಕ ಅದಾಳ ಅಂದ್ಬಿಟ್ಲೆ ಯಾಕೆ ಏನಾಯ್ತು ಎಲ್ಲ ಹಿಂಗೆ ನಾ ಕೇಳಿದ್ದಕ್ಕೆ ಪಾಪ ಬಾಯ್ ಬಿಟ್ಟು ಹೇಳ್ತಾ ಹುಡುಗಿ. ನೀವೆಲ್ಲ ಅಂತ ಎಂತ್ರು ಬಿಡ್ರಿ, ನಾನಂತರೂ ಏನು ಸತ್ತೇ ಹೋಗೇನೆ ಅಂತೇಳಿ ತಿಳ್ಕೊಂಬಿಟ್ಟಿರ ಏನು ಯಾರಿಗೆ ಗೊತ್ತು. ಹಂಗೇನಿಲ್ಲತ್ತಿ. ನಾ ಹೇಳಿದ್ನೇ ಇಲ್ಲ ನಿನಗೆ ಅವತ್ತ, ಮದುವೆ ಮಾಡ್ಕೊಬೇಡ, ಅವು ಬಿಕಾರಿ ಖಾನ್ದಾನ ಇದ್ದಂಗೆ ಅದಾವ, ಅವು ಮಾಡ್ಕೊಬೇಡ, ಅವು ಒಂಥರ ಸರಿ ಇಲ್ಲ ಅಂತೇಳಿ. ಆದರೂ ಮಾಡ್ಕೊಂಡೆ. ಈಗ ನೋಡಿ ಆಡಂತ್ರ ಬಂದು ಇಲ್ಲಿ ಕುಂತಿ. ಹೌದತ್ತಿ, ನೀ ಹೇಳ್ದಂಗೆ ನಾ ಕೇಳಬೇಕಿತ್ತು. ಆಮೇಲೆ ಇನ್ನೊಂದು ನಿಂದೇನು ಆ ಆಸ್ತಿ ಬೇಡ ಈ ಆಸ್ತಿ ಬೇಡ, ನಾನೇ ದುಡ್ದು ಕಡದು ಕಟ್ಟಿ ಹಾಕ್ತೇನೆ ಅಂತೇಳಿ. ಅಲ್ಲ ಅಪ್ಪ ಆಸ್ತಿ ಕೊಡೋದ್ರಾಗ ತಪ್ಪೇನೈತಿ? ಅಯ್ಯೋ ಹುಡುಗಿ ಹೆಣ್ಮಕ್ಳಿಗೆ ಈಗ ಈಕ್ವಲ್ ಆಸ್ತಿ ಕೊಡ್ಬೇಕಂತೇಳಿ ಕೋರ್ಟ್ನಾಗ ತೀರ್ಪಾಗೈತಿ. ನಿನಗೆ ಬೇಡತ್ತ, ಅವ್ರ ಹೆಸರು ಕೇಳಕತ್ತಿಲ್ಲಲ್ಲ. ಕೊಡೋದೇನು ಪಾಲೈತಿ? ನಿಮ್ಮ ಅಪ್ಪ ಕೊಡ್ತಾನ, ರಾಣಿಗತಿ ಜೀವನ ಮಾಡಲ್ಲ. ಅದನ್ನ ಬಿಟ್ಟು ಗಂಡನ್ ಬಿಟ್ಟು ಪಾಳೆ ಕೆಟ್ಟಿಲ್ ಬಂದು ಕುಂತ್ರಿ ಏನಾಯ್ತು? ಇಲ್ಲೋಡು ಅನು, ನಿನಗೆ ಹೇಳ್ತೀನಿ, ಈಗೇನ ನಿನಗೆ ಚಂದ ಅನ್ಸಕತ್ತೈತಿ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ನೋಡ್ಬೇಕಾರ. ಇನ್ನೊಂದು ಸ್ವಲ್ಪ ದಿನಕ್ಕೆ ಅದ ಪಾರ್ವತಿಗೆ ನೀ ಬೇಜಾರಾಗಕ್ಕೆ ನಿಂದಿರ್ತಿ ಏನ? ಸ್ವಲ್ಪ ಅರ್ಥ ಮಾಡ್ಕೊ. ಏನು ಬಾಳೆ ಬಿಟ್ಟಿಲ್ಲ ಏನು ಮದುವೆ ಮಾಡ್ಕೊಳಕ್ಕೆ ತಯಾರಾಗಿದೆಯಾ? ಏನು ಗಂಡನ ಬಿಟ್ಟಿಲ್ಲಿ ಕುಂದ್ರಾಕಿದೆಯಾ? ಆಮೇಲೆ ಹೇಂತಿಲ್ಲ ಅಂತೆ ಕೊರಕೊಂತ ಯಾವ್ದಾರ ಚಟ ಕಲ್ತ್ನಂದ್ರೆ ನೋಡಿ ಏನು ಮಾಡ್ತಿ? ಏನಾತ ನೀನು ಶ್ರೀಕಾಂತ? ನೀ ಈಕಿ ಕುಟ್ಕೊಂಡಿಬೇಡ. ಈಕಿದ ಏನು ಪಾಲ್ಗಡಿ ಆಸ್ತಿ ಕೊಡೋದೈತಿ ಇಕ್ಕಿದಕ್ಕಿ ಕೊಡ. ಏನು ನಾ ಹೇಳೋದಾದ್ರೆ ನನ್ನ ಮಾತಿಗೆ ಮರ್ಯಾದೈತೆ ಅನ್ನೋದಾದ್ರೆ ನೀನು ಬಾಯಿ ಮುಚ್ಕೊಂಡು ನಿನ್ನ ಆಸ್ತಿ ಏನೈತೆ ಅದನ್ನು ತೊಗೊಳೋದು ಕಲಿ. ನೀನು ಇಂಥವೆಲ್ಲ ಬಿಟ್ಬಿಡಿ ಇಂಥವು. ನಿನ್ನ ಆಸ್ತಿ ಈಕಿದ ಏನೈತೆ ಕೊಡೋದು ಕೊಡ. ಆಮೇಲೆ ನಿನ್ನ ಮಗಂದು ಈಗ ಪಾಲ್ಗಡಿ ಮಾಡಿಬಿಡ ಅವನ ಆಸ್ತಿನ. ಇದು ಹಿಂಗಾದ್ರೆ ದಾರಿಗೆ ಹೊಂದೋದಿಲ್ಲ. ಇದು ಅವ್ರಿಗೂ ಅವ್ರ ಆಸ್ತಿ, ಈ ಹುಡುಗಿ ಆಸ್ತಿ ಪಾಲ್ಗಡಿ ಇಟ್ಟತಿ ಅಂತ ಗೊತ್ತಾತಂದ್ರೆ ಅವರು ಈಕಿನ ಅದು ಇದು ಕೊಡು, ತಂಬ ಅದನ್ನ ಮಾಡು ಇದನ್ನ ಮಾಡು ಅಂತ ಕೇಳೋದು ಬಿಡ್ತಾರೆ. ಅವ್ರಿಗೇನು ಇವರು ತಂದೆ ತಾಯಿ ಬದುಕಿರೋಷ್ಟೊತ್ತಿಗೆ ಮಾಡಿಬಿಡ್ಲಿ, ಕೊಟ್ಟು ಬಿಡ್ಲಿ, ಇಲ್ಲ ಅಂದ್ರೆ ಕೊಡ್ತಾರ ಇಲ್ಲ ಮಾಡ್ತಾರ ಇಲ್ಲ ಅನ್ನಂಗೆ ಆಗೈತಿ. ಈಗ ಬದುಕಿದ್ದಾಗ ನೀ ಮಾಡಿ ಅಂತ ಅವ್ರಿಗೂ ಗೊತ್ತಾತಂದ್ರೆ ಅವ್ರು ಈಕಿನ ಕೇಳೋದೂ ಇಲ್ಲ, ಈಕಿಗೆ ಇದು ಮಾಡೋದೂ ಇಲ್ಲ. ಏನು ಅತ್ತಿ ನೀ ಹಿಂಗೆಲ್ಲ ಮಾತಾಡ್ಬೇಡ. ಆ ಮನ್ಯಾಗ ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ ಗೊತ್ತನ, ಬರೀ ರೊಕ್ಕಕ್ಕೆ ನಿಂತಾರ. ಪ್ರೀತಿ ಇಲ್ಲ ಅಂತೇಳಿ ಬಂದು ಆ ಹುಡುಗ ಅಷ್ಟೆಲ್ಲ ಕರೆದು ನಿನ್ನಂಗಾರ ಎಲ್ಲ ಗೊತ್ತಾಯ್ತೋ ನನಗೆ. ಏನ ಆಗಿರ್ತಾವ ತಪ್ಪ. ಆಸೆ ರೊಕ್ಕ ಯಾರಿಗೆ ಆಸೆ ಬರೋದಿಲ್ಲ ಹೇಳಿ? ಎಲ್ಲರಿಗೆ ಬರ್ತೈತತಿ. ಪ್ರೀತಿ ಯಾಕಿರೋದಲ್ಲ ಎಲ್ಲ ಇರ್ತೈತಿ. ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ಯಾರ ರೊಕ್ಕ ಐತಿ ಅಲ್ಲ ಆತೆ. ಈಗೆಲ್ಲ ದುನಿಯಾ ನಿಂತಿರೋದು ಅದ್ರ ಮ್ಯಾಗ ಐತಿ. ನಿಂದೇನೇ ಪೆಸಲ್ ಅಲ್ಲ. ಹುಡುಗ ಚಲೋ ಅದನ, ಹಂಗೆ ಇದು ಮಾಡಕ್ಕೆ ಹೋಗ್ಬೇಡ. ಹೋಗಿ ಬಾಳೆ ಮಾಡೋದು ಕಲಿ. ಇದನ್ನ ಶಡು ಮಾಡ್ಕೊಂಡು ಇಲ್ಲಿ ಹಿಂಗೆ ಕುಂತೆ ಅಂದ್ರೆ ನೀನು ಆಗದಲ್ಲ ನೋಡು. ಸುಮ್ಮನೆ ನಿನ್ನ ಬಾಳೆ ನೀನು ಹಾಳು ಮಾಡ್ಕೋತಿ. ಹೇಳೋದು ಕೇಳು. ಈಗ ನಾ ಅಂತೂ ಹೋಗಿ ಅವ್ರ ಮನ್ಯಾಗ ಕಾಲಿಗೆ ಬೀಳೋದಿಲ್ಲ ನೋಡು. ನಾ ಹೇಳೋದು ಕೇಳು. ನಿನಗೆ ಯಾರು ಹೋಗಿ ಕಾಲಿಗೆ ಬೀಳಂದಿಲ್ಲ. ಅವಾಗೆ ಕರಿಯಾಕೆ ಬರೋ ಮಟ್ಟ ಕಾಯಿ. ಅವನಾಗೆ ಕರಿಯಾಕೆ ಬಂದ್ರೆ ಸಿಟ್ಟು ಮಾಡ್ಕೋಬೇಡ, ಹೋಗು. ನನಗೆ ಅವ್ರ ಮನ್ಯಾಗ ಇರಕ್ಕೆ ಇಷ್ಟ ಇಲ್ಲತ್ತಿ. ಅಂದ್ರೆ ಬೇರೆ ಮನೆ ಮಾಡಿದ್ರೆ ಹೋಗ್ತೀಯಾ? ನೋಡ್ತೇನೆ, ಬೇರೆ ಮನೆ ಮಾಡಿದ್ರೆ ಹೋಗ್ತೇನೆ. ಹೆಂಗಿದ್ರು ನಿಮ್ಮಪ್ಪ ನಿನಗೊಂದು ಮನೆ ಕಟ್ಟಿಸ್ಕೊಡಕತ್ತಾನ. ಅದ ಮನೆ ಒಳಗೆ ನಾಳೆ ನೀನು ನಿನ್ನ ಗಂಡ ಜೀವನ ಮಾಡ್ರಿ, ಮನೆ ಕಟ್ಟು ಮಾಟ ತಡಿ. ಆಮೇಲೆ ಬೇರೆ ಮನೆ ಆಗಿ ಹಾಕತ್ತಲ್ಲ. ನಿಮ್ಮ ಅತ್ತಿನ ಅಲ್ಲೇ ಬಿಡ್ರಿ, ತಿಂಗಳ ಇಷ್ಟಂತ ಕೊಡ್ರಿ, ಯಾರು ಬೇಡ ಅಂದ್ರೆ. ಅದು ಅಲ್ದೆ ನಿಂಗೊಂದು ಮಾತು ಹೇಳ ಬೈಲಿ ನೋಡು. ಅಕ್ಕಿ ಮನ್ಯಾಗ ನೀ ಎದಿ ಅಂತ ನಿಮ್ಮ ಅತ್ತಿನ ಟಬ್ರು ಮಾಡ್ತಾಳ. ಅದ ನೀ ಕಟ್ಟಿದ ಮನೆ ಒಳಗೆ ನಾಳೆ ನಿಮ್ಮ ಅತ್ತಿ ಬಂದಿರಲಿ, ಒಂದು ಪಿಟಕ್ ಅಂದ್ಲಂದ್ರೆ ಕೇಳಿ ನನ್ನ ಹೆಸರನ್ನ. ಯಾಕಂದ್ರೆ ಇದು ನನ್ನ ಸೊಸಿ ಮನೆ, ನಾ ಇಲ್ಲಿ ಭಾಳ ಮಾತಾಡಬಾರ್ದು ಅಂತ ಅಕ್ಕಿಗೆ ಗೊತ್ತಾಕತ್ತಿ. ಒಂದು ಮೂಲೆ ಬಿದ್ದಿರ್ತಾಳ. ನಿನ್ನ ಗಂಡಂದ ಆಡಳಿತ ಅನುಭವಿಸಿದ್ರೆ ನೀ ಅನುಭವಿಸ್ತಿ ಮನೆ. ಅದು ಒಂದು ವಯಸ್ಸಾಗಿ ಜೀವ ಇರ್ತದ ಜೊತೆಗೆ ಅಟ್ಟೆ. ಇದ್ರ ಮನೆ ಬೇರೆ ಮಾಡ್ಕೊಂಡಿರೋದು ಏನೈತಿ? ತಪ್ಪು ಎಲ್ಲರೂ ಮಾಡ್ತಾರೆ. ತಪ್ಪು ಯಾರು ಮಾಡೋದಿಲ್ಲ? ಹೌದು. ಈಗ ಲೆಕ್ಕದಂತ ನೋಡಿ ನನ್ನ ಮಗ ಏನು ಮಾಡಿಲ್ಲ ಅಂತ ತಿಳ್ಕೊಂಡು ನಾನೇ ಸತ್ತು ಸುಡುಗಾಡಿ ಸೇರೇನಿ ಅಂತೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಿಟ್ಟ. ಹಂಗಂತೇಳಿ ನಾನು ನನ್ನ ಮಗನ ಸಾಯತನ ದೂರ ಮಾಡಾಕತ್ತಿ. ಮತ್ತು ನನ್ನ ಮಗನ ವ್ಯಾಮೋಹ ನನಗೆ ಬಿಡಲಿಲ್ಲ. ನನ್ನ ಮಗ ಚಲೋನೇ ಮತ್ತು ನನ್ನ ಸೊಸಿ ಕೆಟ್ಟೆ ಅನ್ನೋ ಅರ್ಥಕ್ಕೆ ನಾನು ಜಗಳ ಮಾಡಿದ್ದೆ. ಈಗ ನನಗೂ ಹೋಗ್ಲೆತ್ತಾಗೆ ವಯಸ್ಸಾದ್ಮೇಲೆ ಹಿಂಗಿರಬಾರ್ದು ಅನ್ನೋದು ಗೊತ್ತಾಗೈತಿ. ಸುಮ್ಮನಾಗೇನಿ. ತಪ್ಪು ಯಾರು ಮಾಡೋದಿಲ್ಲ ಎಲ್ಲರೂ ಮಾಡ್ತಾರೆ. ತಿದ್ಕೊಳಕ್ಕೆ ಒಂದು ಅವಕಾಶ ಕೊಡ್ಬೇಕು. ನಿನ್ನ ಗಂಡು ಕರ್ಯಾಕೆ ಬಂದ ಇಲ್ಲಿ ಮಟ್ಟ ಅವಂಗೂ ಒಂದು ತಪ್ಪು ಅರಿವಾಗಿರ್ತೈತಿ. ಇನ್ನೇನು ಆ ತಪ್ಪು ಮಾಡೋದಿಲ್ಲ. ಅದಕ್ಕೆ ಒಂದು ಅವಕಾಶ ಕೊಡು. ಅವಂಗೂ ಹೇಳು, ಬಿಗಿ ಮಾಡು, ಇನ್ನೇನು ಹಿಂಗೆ ಮಾಡಂಗಿಲ್ಲ, ಹಿಂಗೆಲ್ಲ ನಡ್ಕೊಳಂಗಿಲ್ಲ. ನಮ್ಮಪ್ಪ ನನ್ನ ಪಾಲ್ಗಡಿ ಆಸ್ತಿ ಏನೈತೆ ಅದನ್ನು ಈಗ ಮಾಡ್ತಾರ. ಅದನ್ನು ನಂಗೆ ತೊಗೋಬೇಕು ಅನ್ನಿಸ್ತೆ, ನಾ ತೊಗೋತೇನೆ, ನನ್ನ ಹೆಸರಿಗೆ ಇರ್ತೈತಿ. ಈಗ ಮನೆ ಕಟ್ಟಿಸ್ಕೊಡತ್ತಾರ, ಇನ್ನು ದುಡ್ಡು ಜೀವನ ಮಾಡೋದು ಎಲ್ಲ ತಿಳಿಸಿ ಹೇಳಿ ನಿನ್ನ ಗಂಡಗೆ ಇರ್ತಾನೆ. ಆದರೆ ಬಿಟ್ಟೇ ಬಿಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬರಬೇಡ. ನಿನ್ನ ಗಂಡನ ಕೂಟ ಸಮಾಧಾನವಾಗಿ ಮಾತಾಡಿ ಇರೋದು ಕಲಿ.
ನೀನ ಪಾರ್ವತಿ ಏನವ ಈಕಿ ಮಗಳು ಬಂದಾಳ ಅಂದ್ಬಿಟ್ಲೆ ಸೊಸಿ ಮೇಲೆ ಬಾಯ್ ಮಾಡಕತ್ತಿ ಅಂತ ಅಂದ್ರೆ ಏನೇನ್ ಹೇಳಕ್ಕೆ ಅಶ್ವಿನಿ ನಿಮ್ಮಂದ ಅಶ್ವಿನಿ ಇವತ್ತು ಫೋನ್ ಹಚ್ಚಿ ನಾನು ಕರ್ಸಿದ ಉದ್ದೇಶನೇ ಇದು ಏನ ಮನ್ಯಾಗ ಹಿಂಗೆಲ್ಲ ಆಗತೈತಿ ಅತ್ತಿಗೆ ಅಮ್ಮನ ಮನ್ಸಿಗೆ ಅವು ಬೇಜಾರ್ ಮಾಡಿದ್ಲ ಇದು ಎಲ್ಲಿಗೆ ಹೋಗಿ ಮುಡ್ತತ್ತೇನ ಎತ್ತಿ ಬಾ ಓಟ ಅಂತ ಅಂದ್ಲ ಅದಕ್ಕೆ ಬಂದಿದ್ನ ಇಲ್ಲಿಗೆ ನೋಡ್ದೇನವಾನು ಮಗಳನ್ನು ವ್ಯಾಮೋಗಕ್ಕೆ ಬಿದ್ದು ನಿಮ್ಮವು ಎಂದೂ ಮಾತಾಡಿದ್ದಿಲ್ಲ ಸೊಸಿಗೇನು ಮೊನ್ನೆ ಇದಕ್ಕಿದ್ದಂಗೆ ಬೈದ್ಬಿಟ್ಲ ಅದಕ್ಕೆ ನನ್ನ ಮಾತು ಕೇಳನು ಏನು ಇದನ್ನ ಬೆಳೆಸ್ಕೊಂತ ಹೋಗ್ಬೇಡ ಮಗಳ ಹೋಗಿ ಚಂದ ಜೀವನ ಮಾಡೋದು ಕಲಿ ನಿಮ್ಮ ಅತ್ತಿಗಿದ ಬೇಕಾಗಿರ್ತೈತಿ ಗಂಡ ಐತಿ ನಡಕ್ಕೆ ಇನ್ನೋಡು ತಂದಾಕ್ತಾಳ ಇನ್ನೋಡು ದೂರ ಮಾಡ್ತಾಳ ತಮ್ಮ ಬ್ಯಾಳಿ ಕಾಳು ಬೇವಸ್ಕೊಳಕ್ ನೋಡ್ತಾರ ಅವಾಗ ಏನು ಮಾಡ್ತಿ ಅದಕ್ಕೆ ನನ್ನ ಮಾತು ಕೇಳಿ ನೀನು ನಿನ್ನ ಗಂಡನ ಕುಟ್ಟು ಹೊಂದಾಣಿಕೆ ಆಗದ ಚಲೋ ಆತತ್ತಿ ನೀನು ಕಳ್ಸಲ್ಲ ನನ್ನ ಮಗಳನ್ನ ಅಂತಾರ ಮನೆಗೆ ಅಂತ ಕುಂದ್ರಬೇಡ ನಾಳೆ ನಿನ್ನ ಮಗಳು ಇರತ್ತ ನಾನು ನೀ ಏನು ಇರೋದಿಲ್ಲ ಅರ್ಥ ಮಾಡ್ಕೊ ಆತೋರೆ ಆಂಟಿಯರ ಅಕ್ಕ ನೀ ಬಂದೊಂದು ಒಳ್ಳೆ ಕೆಲಸ ಮಾಡಿದಿ ನೋಡ್ವಾ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112